ಸರ್, ಇವಾಗ ನಮ್ಮ ಜೊತೆಗೆ ಏನು ಸಂಪರ್ಕದಲ್ಲಿದ್ದಾರೆ ಸಾಮಾಜಿಕ ಕಾರ್ಯಕರ್ತರಾದ ಶಶಿಧರ್ ಶೆಟ್ಟಿ ಅವರು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಕೇಂದ್ರದ ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ, ನಮ್ಮ ಜನಸಾಮಾನ್ಯರಿಗೆ ಇದರಿಂದ ಏನು ಲಾಭ ಆಗಿರುವಂತದ್ದು? ಒಂದು ದೇಶದ ಅಭಿವೃದ್ಧಿಗೆ ಅಥವಾ ದೇಶದ ಒಂದು ಜನರ ಹಿತಾಸಕ್ತಿ ಇರಬಹುದು ಅಥವಾ ಇನ್ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಒಂದು ವರ್ಷದ ಪ್ಲಾನ್ ಅನ್ನು ಮಾಡಿ ತೆಗೆದಿರ್ತಕ್ಕಂಥ ಒಂದು ಯೋಜನೆ. ನಮ್ಗೆ ಆದಾಯ ಎಷ್ಟು, ಖರ್ಚು ಎಷ್ಟು, ಇನ್ ಕೇಸ್ ಕೊರತೆ ಎಷ್ಟು ಬೀಳುತ್ತೆ, ಅದೆಷ್ಟು, ವಿದೇಶ ಸಾಲ ಎಷ್ಟು ತಗೊಂಡ್ ಬರ್ಬೇಕು, ಹಿಂದಿನ ತರದ ಸಾಲಕ್ಕೆ ಎಷ್ಟು ನಾವು ಇದನ್ನ ಯಾವ್ದು ಬಡ್ಡಿಯನ್ನ ಕಟ್ಟಿದ್ದೇವೆ, ಕಟ್ಲಿಕ್ಕೆ ನಮ್ಮ ಹತ್ರ ಕೆಪಾಸಿಟಿ ಇದೆಯಾ, ಅಥವಾ ಸಾಲ ತರಬೇಕಿದ್ರೆ ನಮ್ಮ ಹತ್ರ ಬಂಡವಾಳ ನಮ್ಮ ದೇಶದಲ್ಲಿ ಏನಿದೆ, ಇದನ್ನೆಲ್ಲ ಒಂದು ತುಲನೆ ಮಾಡಿ ಒಂದು ಬಜೆಟ್ ಅಂತ ಸಿದ್ಧತೆ ಮಾಡ್ತಾರೆ. ಈಗ ನಮ್ಮ ಕೇಂದ್ರದ ಬಜೆಟ್ ಈಗ ಕಳೆದ 15 ವರ್ಷಗಳಿಂದ ಈಚೆಗೆ ನೋಡ್ಲಿಕ್ಕೆ ಹೋದ್ರೆ ಯೋಜನಾ ಗಾತ್ರ 2-3 ಪಟ್ಟು ಜಾಸ್ತಿ ಆಗಿದೆ. ಈ 15 ವರ್ಷಕ್ಕಿಂತ ಹಿಂದೆ 3 ಪಟ್ಟಿಗಿಂತ ಜಾಸ್ತಿ ಮಾಡಿದ್ದಾರೆ. ಹೇಳಿದ್ರೆ ನಾವು ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ತಾರೆ, ಮಾಡ್ಲಿಲ್ಲ ಅಂತ ಹೇಳುವಂತದ್ದಲ್ಲ. ಆದ್ರೆ ಬಜೆಟ್ ನಲ್ಲಿ ಘೋಷಣೆಯಾದಂತ ಹಣ ಸರಿಯಾಗಿ ಯುಟಿಲೈಸ್ ಆಗ್ತಾ ಇದೆಯಾ, ಜನರನ್ನ ತಲುಪ್ತಾ ಇದೆಯಾ ಅನ್ನುವಂಥದ್ದನ್ನ ಇವರು ಯಾವ ಮಾನದಂಡದಲ್ಲಿ ಇವರು ಅದನ್ನ ಅಳತೆ ಮಾಡ್ತಾರ ಅಂತ ನನ್ನ ಪ್ರಶ್ನೆ. ಈಗ ಪ್ರತಿ ವರ್ಷ ಪ್ರತಿ ಒಂದು ಕಾಮಗಾರಿ ಇರ್ಬೋದು, ಪ್ರತಿಯೊಂದು ಇಲಾಖೆಯಲ್ಲಿ ಲೆಕ್ಕಪತ್ರ ಪರಿಶೋಧಕರು ಬಂದು CAG ವರದಿಯನ್ನು ಮಾಡ್ತಾರೆ. ಪ್ರತಿ CAG ವರದಿಯಲ್ಲಿ ಇಂತಿಂತ ವಿಭಾಗದಲ್ಲಿ ಇಷ್ಟಿಷ್ಟು ಕೋಟಿ ಅವ್ಯವಹಾರ ಆಗಿದೆ, ಇಷ್ಟಿಷ್ಟು ಕೋಟಿ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ದಾರೆ, ಇಷ್ಟಿಷ್ಟು ಭ್ರಷ್ಟಾಚಾರ ಆಗಿದೆ ಅಂತೇಳಿ ರಿಪೋರ್ಟ್ ಕೊಡ್ತಾರೆ. ಈ ಕೊಟ್ಟಂತ ರಿಪೋರ್ಟ್ ಮೇಲೆ ಎಷ್ಟು ಜನ ಆ ಭ್ರಷ್ಟರಿಂದ ಆ ಹಣವನ್ನ 100 ರೂಪಾಯಿಗೆ 300 ರೂಪಾಯಿ ಖರ್ಚು ಮಾಡಿರುವಂತಹದ್ದು. ಕೊರೋನಾ ಟೈಮ್ ಒಳಗೆ ನೋಡಿ, ಕೊರೋನಾ ಟೈಮ್ ಒಳಗೆ ಅದನ್ನೇ ಜನರ ಪ್ಯಾನಿಕ್ ಅನ್ನ ದುರುಪಯೋಗ ಪಡಿಸ್ಕೊಂಡು ಒಂದೊಂದು ಮಾಸ್ಕಿಗೆ 200-300 ರೂಪಾಯಿ, PPT ಕಿಟ್ಟಿಗೆ 1,500 ರೂಪಾಯಿ ಎಲ್ಲ ಹಾಕಿ ಈ ನ್ಯಾಯಮೂರ್ತಿ ಮೈಕಲ್ ಡಿಕುನ ವರದಿಯೇ ಕೊಟ್ಟಿದೆ, ಇಷ್ಟಿಷ್ಟು ಸಾವಿರಾರು ಕೋಟಿ ಹಗರಣ ಆಗಿದೆ ಅಂತೇಳಿ ಹೇಳಿ ಇದನ್ನು ವಸೂಲು ಮಾಡ್ಲಿಕ್ಕೆ ಆಯ್ತಾ? ಈ ತಿಂದಿದ್ದು ಅಂದ್ರೆ ನಮ್ಮಲ್ಲಿ ಪ್ರತಿ ದಿವಸ ಇವತ್ತು ನಾವು ಟಿವಿ ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ ನೋಡ್ತೇವೆ, ಒಬ್ಬೊಬ್ಬ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ರೇಡ್ ಮಾಡಿದಾಗ ಸಿಗ್ತಕ್ಕಂತ ಕೋಟ್ಯಾಂತರ ರೂಪಾಯಿ ಹಣಗಳು, ಚಿನ್ನ ಬೆಳ್ಳಿ ಕೆಜಿ ಗಟ್ಲೆ, ಇವೆಲ್ಲವೂ ಈ ಬಜೆಟಿನ ಒಂದು ಪಾರ್ಟ್ ಆಗಿರುತ್ತೆ. ಈ ಪ್ರತಿಯೊಂದು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ, ಬಿಡುಗಡೆ ಮಾಡಿದ ಹಣದ ಬಹುತೇಕ ಹಣಗಳು ಈ ಭ್ರಷ್ಟರು ಅಧಿಕಾರಿಗಳು ಮತ್ತೆ ಅಲ್ಲಿಯ ಸಚಿವರು ಇವುಗಳ ಮೇಲೆ ಹೋಗಿ ಹಂಚಿಕೊಂಡಿರುತ್ತೆ. ಈಗ ಮೊನ್ನೆ ಅಬಕಾರಿ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು, ತಿಮ್ಮಾಪುರರವರು. ಈ 1,000 ಕೋಟಿಯ 10,000 ಕೋಟಿಯನ್ನು ಒಟ್ಟು ಮಾಡಿ ಕೇಂದ್ರಕ್ಕೆ ನೀವು ಹೈಕಮಾಂಡಿಗೆ ಕೊಟ್ಟಿದ್ದೀರಂತ ಯಾರು ಇದು ಅವ್ರ ಮೇಲೆ ಆಪಾದನೆ ಮಾಡಿದಾಗ, ಇದು ನನ್ನ ಇಲಾಖೆಯಲ್ಲಿ ಮಾತ್ರ ಅಲ್ಲ, ಇದು ಎಲ್ಲ ಇಲಾಖೆಯಲ್ಲಿ ಕೂಡ ಇದೆ ಅನ್ನುವಂಥದ್ದು. ಇದು ಅವರು ಪ್ರಾಮಾಣಿಕವಾಗಿ ಹೇಳಿರುವಂತದ್ದು. ಇದು ಪ್ರಾಮಾಣಿಕವಾಗಿ ಹೇಳಿರುವಂತದ್ದು, ಅದನ್ನ ನಾವು ಅವ್ರ ಮೇಲೆ ಕ್ರಿಟಿಸೈಸ್ ಮಾಡುವಂತದ್ದಲ್ಲ. ಯಾಕಂದ್ರೆ ಪ್ರತಿಯೊಂದು ಇಲಾಖೆಯ ಸಚಿವಾಲಯ ಆಡಳಿತದಿಂದ, ಫೈನಾನ್ಸ್ ಇಲಾಖೆಯಿಂದ ಮತ್ತೆ ಅಲ್ಲಿ ಕಾಮಗಾರಿಯ ಕೆಳ ಹಂತದವರೆಗೆ ಒಂದು ಬರುವಾಗ ಅಲ್ಲಿ 1,000 ಕೋಟಿ ರಿಲೀಸ್ ಆದ್ರೆ ಇಲ್ಲಿ ಬರುವಾಗ ಒಂದು 50 ಕೋಟಿ ಆಗಿರ್ತದೆ. ಅದು ಇಂಥ ಸಂದರ್ಭದಲ್ಲಿ ಇವತ್ತು ನೋಡಿ, ಇವರು ರೈತ ಸ್ನೇಹಿ ಆಗಲಿದೆ ಅಂತೇಳಿ ವಾಣಿಜ್ಯ ಬೆಳೆಗಳು ಅಂತೇಳಿ ಹಾಕಿದ್ದಾರೆ. ನಮ್ಮಲ್ಲಿ ಇಷ್ಟು APMC ಇದೆ, ಒಂದೇ ಒಂದು ಬೇರೆ ಎಲ್ಲಿ ಬೇಡ, ಮಂಗಳೂರಿನ APMCಯ ಒಳಗಡೆ ಒಂದು ಟೊಮೆಟೊ ಆಗ್ಲಿ, ನೀರುಳ್ಳಿ ಆಗ್ಲಿ, ಒಂದು ತರಕಾರಿ ಸಿಗ್ತದ? ಒಬ್ಬ ಟೊಮೆಟೊ ಬೆಳೆಯುವ ರೈತನಿಗೆ ಇವತ್ತು 5 ರೂಪಾಯಿ ಕೆಜಿಗೆ ಟೊಮೆಟೊ ಸಿಗುದಿಲ್ಲ, 1 ಕೆಜಿಗೆ ನಂಗೆ ಬೆಲೆ ಸಿಗುದಿಲ್ಲ ಅಂತ ಅವರನ್ನ ತಕೊಂಡ್ ಬಂದು ರಸ್ತೆಗೆ ಸುರಿದು ಪ್ರತಿಭಟನೆ ಮಾಡ್ತಾನೆ. ಅದೇ ದಿವಸ ಮಾರ್ಕೆಟಿಗೆ ಹೋದ್ರೆ ಟೊಮೆಟೊ ರೇಟ್ 60 ರೂಪಾಯಿ ಇರುತ್ತೆ. ಇದನ್ನ ಸರ್ಕಾರಕ್ಕೆ ಸರಿಯಾಗಿ ನಿರ್ವಹಿಸ್ಲಿಕ್ಕೆ ಆಗದ ಮೇಲೆ ನೀವು ರೈತ ಸ್ನೇಹಿ ಬಜೆಟ್ ಅಂತ ಹೇಗೆ ಹೇಳ್ತೀರಿ? ಅದು ಅಲ್ಲದೆ ನೋಡಿ, ಇವತ್ತು ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ಕೊಡ್ತಕ್ಕಂತ ಔಷಧದ ಮೇಲೆ ನಾವು ತೆರಿಗೆಯನ್ನ ಕಡಿಮೆ ಮಾಡಿದ್ದೇವೆ ಅನ್ನುವಂಥದ್ದು ಇವರು ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಉಚಿತ ಆರೋಗ್ಯದ ಹಕ್ಕು ಅಂತೇಳಿ ಇದೆ. ಆರೋಗ್ಯದ ಹಕ್ಕನ್ನು ಉಚಿತವಾಗಿ ಕೊಡ್ಬೇಕೆನ್ನುವಂಥದ್ದು ಸಂವಿಧಾನ ಹೇಳಿರುವಾಗ ನಮ್ಮಲ್ಲಿ ಉಚಿತ ಎಂತ ಹಾಸ್ಪಿಟ್ಲ್ಗಳು ಎಲ್ಲ ಹೈಟೆಕ್ ಹಾಸ್ಪಿಟ್ಲ್ಗಳಲ್ಲಿ ಉಚಿತ ಸೇವೆ ಸಿಗ್ಬೇಕು, ಉಚಿತ ಮೆಡಿಸಿನ್ ಸಿಗ್ಬೇಕು. ಅಂತದ್ಗಳಿಗೆ ಜನರು ಅವರು ತೆರಿಗೆ ಕಟ್ಟಿ ಅವರ ದುಡ್ದು ಸಾಲ ಮೂಲ ಮಾಡಿ ಬಂದಂತ ಇವರು ಮೆಡಿಸಿನ್ಗಳಿಗೆ ಇವರು ಅದಕ್ಕೆ ಹಲವಾರು ಪ್ರತಿಶತ ತೆರಿಗೆಯನ್ನ ಹಾಕಿ ರೈತರು ತಕ್ಕೊಳ್ತಾ, ಸಾಮಾನ್ಯ ರೋಗಿ, ಕ್ಯಾನ್ಸರ್ ಪೀಡಿತ ರೋಗಿ ಕೂಡ ತಕ್ಕೊಳ್ತಕ್ಕಂತ ಇದ್ರ ಮೇಲೆ ಇಷ್ಟು ದಿವಸ ಇವರು ಅದನ್ನ ವಸೂಲು ಮಾಡ್ತಾ ಇದ್ರಲ್ಲ, ಅದು ಇವರಿಗೆ ನಾಚಿಕೆಗೇಡಿನ ಸಂಗತಿ ಅಲ್ವಾ? ಉಚಿತ. ಈಗ ಇದು ಒಂದು ಕೃಷಿ ಇರ್ಲಿ, ಈಗ ಒಂದು ಉದ್ಯಮಿ, ಒಬ್ಬೊಬ್ಬ ಬಿಲ್ಡಿಂಗ್ ಕಟ್ತಾನೆ. ಒಬ್ಬ ಬಿಲ್ಡಿಂಗ್ ಕಟ್ಟುವಾಗ 18% ಟ್ಯಾಕ್ಸ್ ಅನ್ನ, ತೆರಿಗೆಯನ್ನ ಕಟ್ಟಿ ಐಟಮ್ ಅನ್ನ ಪರ್ಚೇಸ್ ಮಾಡ್ತಾನೆ, ಬಿಲ್ಡಿಂಗ್ ಕಟ್ತಾನೆ. ಅವ ಬಿಲ್ಡಿಂಗ್ ಅನ್ನ ಮತ್ತೊಬ್ಬ ಈಗ ನಾನು ಒಂದು 60 ಲಕ್ಷ ರೂಪಾಯಿ ಸಾಲ ಮಾಡಿ ಒಂದು ಮನೆ ತಕೊಳ್ಬೇಕಿದ್ರೆ, 60 ಲಕ್ಷದ ಫ್ಲಾಟ್ ನಾನು ತಕೊಳ್ಬೇಕಿದ್ರೆ ಮಂಗಳೂರು ಸಿಟಿಯಲ್ಲಿ 5% ನಾನು GST ಕಟ್ಬೇಕು.
ಮೊದಲು 6.5% ರಿಜಿಸ್ಟ್ರೇಷನ್ ಚಾರ್ಜ್ ಇತ್ತು. ಈಗ ಮತ್ತೊಂದು ಪರ್ಸೆಂಟ್ ಅಡಿಷನಲ್ ಈ ಭಾಗ್ಯಗಳಿಗೆ ಇನ್ನೊಂದು ಪರ್ಸೆಂಟ್ ಸೇರಿ 7.5% ಅದು ರಿಜಿಸ್ಟ್ರೇಷನ್ ಚಾರ್ಜ್ ಮಾಡಿದ್ರು. ಈಗ ಒಬ್ಬ ವಸತಿ ಹಕ್ಕು ಇದು ಸರ್ಕಾರದಿಂದ ಒಬ್ಬ ಸಾಲ ಮಾಡಿ ಅವ ಈಗ 60 ಲಕ್ಷ ತಕೊಳ್ಳುವಾಗ ಏನ್ ಮಾಡ್ತಾನವ, ಆದಾಯ ತೆರಿಗೆ ಕಟ್ಟಿಯೇ 60 ಲಕ್ಷ ರೂಪಾಯಿ ಸಾಲ ಅಥವಾ ಸಾಲ ಮಾಡಿ ಅಥವಾ 60 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೇಕಿದ್ರೆ ಅವ ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಾನೆ. ಇವತ್ತು ಆದಾಯ ತೆರಿಗೆ ನೀವು ಸ್ಲ್ಯಾಬ್ ನೋಡಿದ್ರೆ ಅದ್ರಲ್ಲಿ ಉಂಟು ನೋಡಿ, 2 ಲಕ್ಷದಿಂದ 5 ಲಕ್ಷಕ್ಕಿಲ್ಲ, 5 ಲಕ್ಷದ ಮೇಲೆ 5%, 20 ಲಕ್ಷ ದುಡಿದ್ರೆ ನೀವು 25% ಅದ್ರಲ್ಲಿ ನೀವು ಇದು ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿ. ಈ ಇನ್ಕಮ್ ಟ್ಯಾಕ್ಸ್ ಕಟ್ಟಿಯೂ ಕೂಡ ಒಬ್ಬ ಫ್ಲಾಟ್ ತಗೊಳ್ಬೇಕಿದ್ರೆ ಪುನಃ GST ಕಟ್ಟಿ, ಪುನಃ ಅದ್ರ ಮೇಲೆ ನೀವು ರಿಜಿಸ್ಟ್ರೇಷನ್ ಚಾರ್ಜ್ ಕಟ್ಟಿ, ಅಲ್ಲಿ ಬಿಲ್ಡರ್ ಅದ್ರ ಮೇಲೆ GST ಅವ್ರು ವಸೂಲ್ ಮಾಡ್ಕೊಂಡಿರ್ತಾನೆ. ಇವತ್ತು ನೀವು ಪರ್ಚೇಸ್ ಮಾಡಿದ ಫ್ಲಾಟ್ ಅನ್ನ ಮಾರನೇ ದಿವಸ ಮತ್ತೊಬ್ಬ ಪರ್ಚೇಸ್ ಮಾಡಿದ್ರೆ ಪುನಃ ಅದ್ರ ಮೇಲೆ GST ಕಟ್ಟಿ, ಅದ್ರ ಮೇಲೆ ಇನ್ನೊಂದು ಯಾವುದು ಇನ್ಕಮ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಚಾರ್ಜ್ ಕಟ್ಟಿ, ಇಷ್ಟೆಲ್ಲಾ ಜನರನ್ನ ಒಂದು ಹಂತದಲ್ಲಿ ಹಿಂಡ್ತಾ ಇರುವಂತ ಸರ್ಕಾರಕ್ಕೆ ಜನರಿಗೆ ಮೂಲಭೂತವಾಗಿ ಬೇಕಾಗಿರುವಂತದ್ದು ಯಾವುದು? ಒಂದು ಆರೋಗ್ಯ, ಒಂದು ಶಿಕ್ಷಣ, ಒಂದು ವಸತಿ, ಮತ್ತೊಂದು ಟ್ರಾನ್ಸ್ಪೋರ್ಟೇಶನ್. ಇದು ಮೂರು ಮಾಡ್ಲಿಕ್ಕೆ ನಮ್ಮ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇತ್ತೀಚಿನವರೆಗೆ ನಮಗೆ ಬಂದಂತ ಎಲ್ಲಾ ಸರ್ಕಾರಗಳು ಫೇಲಿಯರ್ ಆಗಿದೆ. ಇದನ್ನ ಯಾವ ವಿರೋಧ ಪಕ್ಷವೂ ಪ್ರಶ್ನೆ ಮಾಡ್ತಾ ಇಲ್ಲ. ಇದು ಭಯಂಕರ ಖೇದಕರ. ಇದು ಇವತ್ತೊಂದು ನೀವೊಂದು ಕಾರು ಒಂದು 40 ಲಕ್ಷದ ಮೇಲೆ ಇರುವಂತ ಒಂದು ಕಾರ್ ಪರ್ಚೇಸ್ ಮಾಡ್ತಾನೆ ಅಂತ ಹೇಳಿದ್ರೆ, ಅದು ಮೊನ್ನೆವರೆಗೆ 20 ಲಕ್ಷವರೆಗೆ ಇತ್ತು. ಅದನ್ನ ಇವಾಗ ಸ್ಲ್ಯಾಬ್ ಅನ್ನ ಡಿಫರೆನ್ಸ್ ಮಾಡಿದ್ದಾರೆ. 40 ಲಕ್ಷದ ಕಾರಿಗೆ ನೀವು 40% ಟ್ಯಾಕ್ಸ್ ಕಟ್ಟಬೇಕು. 40% ಟ್ಯಾಕ್ಸ್ ಕಟ್ಟಿಯೂ ಕೂಡ ನೀವು ಪ್ರತಿ 15, 20, 30 ಕಿಲೋಮೀಟರ್ಗೆ ಟೋಲ್ ಕಟ್ಟಬೇಕು. 25 ರೂಪಾಯಿ ಪೆಟ್ರೋಲ್ ಇದೆ, 100 ರೂಪಾಯಿ 75 ರೂಪಾಯಿ ಟ್ಯಾಕ್ಸ್ ಕಟ್ಕೊಂಡು 100 ರೂಪಾಯಿ ಹಾಕಿ ಪೆಟ್ರೋಲ್ ಇಟ್ಟು ಓಡಿಸ್ಬೇಕು. ಇದು ಏನು ಹೇಳಿದ್ರೆ ನಮ್ಮದೇ ಜನರ ಹಣ. ಅಂದ್ರೆ ಬ್ರಿಟಿಷರು ಆವಾಗ ಸ್ವಲ್ಪ ಪ್ರಮಾಣದಲ್ಲಿ ಜನರ ರಕ್ತವನ್ನ ಹೀರಿ ಸಕ್ಕು ಮಾಡ್ತಾ ಇದ್ರು. ಆದ್ರೆ ಇವತ್ತು ನಮ್ಮ ದೇಶ ಮತ್ತು ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಕಾಂಪಿಟೇಷನ್ಗೆ ಬಿದ್ದು ತಿಗಣೆಗಳ ತರ ಜನರನ್ನ ಈ ರೀತಿಯ ತೆರಿಗೆ ಮತ್ತೊಂದು ಅದು ಇದು ಮಾಡಿ ಅವರಿಗೆ ಯಾವುದೇ ರೀತಿಯ ಒಂದು ಅನುಕೂಲಗಳನ್ನ ಮಾಡಿಕೊಡದೆ, ಸಂವಿಧಾನಬದ್ಧವಾಗಿ ಅವರಿಗೆ ಸಿಗಬೇಕಾದಂತ ಯಾವುದೇ ಸವಲತ್ತುಗಳನ್ನ ಒದಗಿಸಿಕೊಡದೆ, ಜನರನ್ನ ಬರೇ ಜಾತಿ ಧರ್ಮ ಪಕ್ಷ ಅಂತ ಕಚ್ಚಾಟಕ್ಕೆ ಇಟ್ಕೊಂಡು ಅವರನ್ನ ಹೊರಗಡೆ ಪ್ರಪಂಚದ ಒಂದು ಅನುಭವವನ್ನು ಅವರಿಗೆ ಕೊಡದೆ, ಸಾಂವಿಧಾನಿಕವಾದಂತ ಹಕ್ಕು ಮತ್ತು ಕರ್ತವ್ಯಗಳ ಪ್ರಜ್ಞೆಯನ್ನು ಅವರಿಗೆ ಕೊಡದೆ, ಜನರನ್ನ ನಮ್ಮನ್ನ ಆಳ್ತಕ್ಕಂತ ಜನನಾಯಕರಂತ ಯಾರಿದ್ದಾರೆ ನೋಡಿ, ಇವರೆಲ್ಲರೂ ಇವತ್ತು ಕೋಟಿ 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 ಲೂಟಿ ಮಾಡ್ತಾ ಇದ್ದಾರೆ. ಅದು ರಕ್ಷಣಾ ವಲಯ ಇರ್ಲಿ ಇಲ್ಲ ನ್ಯಾಯಾಂಗ ಇದು ನ್ಯಾಯಾಂಗ ಕೂಡ ಹೊರತಾಗಿಲ್ಲ. ಇವತ್ತು ಕೆಲವು ಮನೆಗೆ ಜಡ್ಜಿಗಳ ಮನೆಗೆ ಬೆಂಕಿ ಬಿದ್ರೆ ಯಾವ್ಯಾವ ಜಡ್ಜ್ ಮನೆಯಲ್ಲಿ ಎಷ್ಟು ಭ್ರಷ್ಟ ಜಡ್ಜಿಗಳು ನಮ್ಮ ದೇಶದಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅಂತ ವ್ಯವಸ್ಥೆ ನಮ್ಮಲ್ಲಿದೆ. ಹೋಗಿದ್ದಾರೆ ಇವಾಗ ಎಲ್ಲ ಪ್ರತಿಯೊಂದು ವಿಭಾಗದಲ್ಲಿ. ಇವತ್ತು ಪ್ರತಿ ದಿವಸಕ್ಕೊಬ್ಬ ಇನ್ಸ್ಪೆಕ್ಟರ್ಗಳು 2-3 ಲಕ್ಷ ಲಂಚ ತಿಕ್ಕೊಂಡು ಸಿಕ್ಕಿ ಬೀಳ್ತಕ್ಕಂತ ಪರಿಸ್ಥಿತಿ ಇದೆ. ಇವರುಗಳೆಲ್ಲ ಯಾವ ರೀತಿ ಸೋಷಿಯಲ್ FIR ಹಾಕ್ತಾರೆ, ಇವರು ಯಾವ ಮಾನದಂಡ ಇಟ್ಕೊಂಡು ಇವರು ಚಾರ್ಜ್ ಶೀಟ್ ಹಾಕ್ತಾರೆ ಕೋರ್ಟಿಗೆ, ಕೋರ್ಟ್ ಯಾವ ಮಾನದಂಡದಲ್ಲಿ ಇವರಿಗೆ ವಕಾಲತ್ ಮಾಡುತ್ತೆ. ಈ ನಮ್ಮನ್ನಳ್ತಕ್ಕಂಥ ರಾಜಕಾರಣಿಗಳು ಇನ್ನೊಂದು ಕಡೆ ಅವರು ಶಾಸಕಾಂಗದಲ್ಲಿ ಕಾರ್ಯಾಂಗದಲ್ಲಿ ಕೂಡ ಹಸ್ತಕ್ಷೇಪ ಮಾಡ್ತಾರೆ, ನ್ಯಾಯಾಂಗದಲ್ಲಿ ಕೂಡ ಹಸ್ತಕ್ಷೇಪ ಮಾಡ್ತಾರೆ. ಈ ಬಜೆಟ್ ಇಷ್ಟಿಷ್ಟು ಕೋಟಿ ಇಟ್ಕೊಂಡು ಇವತ್ತು ಪ್ರತಿಯೊಬ್ಬನ ಮೇಲೆ ಸಾಲ ಮಾಡಿರೋದು ಎಷ್ಟೆಷ್ಟು ಕೋಟಿ ಸಾಲ ಮಾಡಿದ್ದಾರೆ. ಈ ಸಾಲ ತೀರ್ಸಕ್ಕೆ ಇವ್ರ ಹತ್ರ ಕೆಪಾಸಿಟಿ ಇದೆಯಾ? ಎಷ್ಟು ವಿದೇಶಿ ಸಾಲ ತಗೊಂಡ್ ಬಂದು ಹಾಕಿದ್ರು, ಜನಗಳು ಮಾತಾಡಲ್ಲ. ಇವತ್ತು ಒಂದು ಮಂಗಳೂರು ಸಿಟಿ ನೋಡಿ, ಒಂದು ಮಂಗಳೂರು ಸಿಟಿಯಲ್ಲಿ ಬೇಕಾದಂತ ಒಂದು ಡ್ರೈನೇಜ್ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ, ಒಂದು ಟ್ರಾನ್ಸ್ಪೋರ್ಟೇಷನ್ ಇವತ್ತು ರಸ್ತೆ ಅಗಲೀಕರಣ ಮಾಡ್ಲಿಕ್ಕೆ ಸರಿಯಾದೊಂದು ರಸ್ತೆ ಅಗಲೀಕರಣ ಮಾಡ್ಕೊಳ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಆರೋಗ್ಯ ಈಗ ನೋಡಿ, ಒಂದು ಖಾಸಗಿ ಹಾಸ್ಪಿಟಲ್ ಸಿಗ್ತಕ್ಕಂತ ಫೆಸಿಲಿಟಿ ಗೌರ್ಮೆಂಟ್ ಹಾಸ್ಪಿಟಲ್ ಯಾಕೆ ಸಿಗುದಿಲ್ಲ? ಇದನ್ನ ಯಾಕೆ ಬಜೆಟ್ ಅಲ್ಲಿ ಎಲ್ಲ ಒಂದು ಖಾಸಗೀಕರಣ ಮಾಡ್ಲಿ ಅಲ್ಲ ಇವರು? ಎಲ್ಲ ಹಾಸ್ಪಿಟಲ್ಗಳನ್ನ ಖಾಸಗೀಕರಣ ಮಾಡ್ಲಿ, ಅದಕ್ಕೊಂದು ಬಜೆಟ್ ಘೋಷಣೆ ಮಾಡ್ಲಿ. ಎಲ್ಲ ಪ್ರತಿಯೊಬ್ಬ ಬಡವನಿಗೂ ಸರ್ಕಾರಿ ಹಾಸ್ಪಿಟಲ್ ಅಲ್ಲ ಖಾಸಗಿ ಆಸ್ಪತ್ರೆ, ಬಡವನಿಂದ ಪ್ರತಿಯೊಬ್ಬ ಶ್ರೀಮಂತನಿಗೂ ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸಿಗ್ಬೇಕು. ಜೀವ ಇದ್ದ ದುಡ್ಡಿದ್ದವನಿಗೆ ಒಂದು ಟ್ರೀಟ್ಮೆಂಟ್, ದುಡ್ಡಿಲ್ದವನಿಗೆ ಇನ್ನೊಂದು ಟ್ರೀಟ್ಮೆಂಟ್. ಇದ್ಯಾವುದು ನಮ್ಮದು ಸಂವಿಧಾನಕ್ಕೆ ಬದ್ಧವಂತ ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಈ ರೀತಿ ತಾರತಮ್ಯ ಯಾಕೆ ಇದಲ್ಲ? ಈ ಬಜೆಟ್ಗಳು ಇವೆಲ್ಲವೂ ಏನಿದೆ, ಇವೆಲ್ಲವೂ ದುಡ್ಡು ಮಾಡ್ಲಿಕ್ಕೆ ಮಾಡ್ತಕ್ಕಂತ ಒಂದು ದೊಡ್ಡ ಯೋಜನೆಗಳು, ಎತ್ತಿನ ಹೊಳೆಗಳಂತ ಯೋಜನೆಗಳು ಬಿಟ್ರೆ, ಈಗ ನೋಡಿ ತುಂಗಾ ಮೇಲ್ದಂಡೆಗೆ ದುಡ್ಡು ಕೊಡ್ಲಿಲ್ಲ, ಅಪ್ಪರ್ ಭದ್ರಕ್ಕೆ ದುಡ್ಡು ಕೊಡ್ಲಿಲ್ಲ, 3,000 ಕೋಟಿ 6,000 ಕೋಟಿ ಅಂತ ಹೇಳಿ ಅದ್ರಲ್ಲಿ 90% ಲೂಟಿ ಮಾಡ್ಲಿಕ್ಕೆ ನಾವು ಕೇಳುವಂತದ್ದು ಬಿಟ್ರೆ ಇವೆಲ್ಲ ಮತ್ತೆ ಏನಿಲ್ಲ. ಇದ್ರಲ್ಲಿ 90% ಈ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಕ್ಕಂತ ಹಣದಲ್ಲಿ ಎಲ್ಲವೂ ರಾಜಕಾರಣಿಗಳು ಸಂಬಳವನ್ನ 6-3 ತಿಂಗಳಿಗೆ MLA ಆದವನು ಸಾಯುವವರೆಗೆ ಅವನು 1 ಲಕ್ಷ ಪೆನ್ಷನ್, ಅವನ ಹೆಂಡತಿಗೆ ಮತ್ತೆ ಇವ್ ಸತ್ ಮೇಲೆ ಅವನ ಹೆಂಡತಿಗೆ 50,000
ಪರಿಹಾರ, ಪೆನ್ಷನ್, ಇದೆಲ್ಲ ನಾವು ನಮ್ಮ ತೆರಿಗೆ ಹಣದಿಂದ ನಾವು ದುಡ್ದ ಹಣ, ಪ್ರತಿಯೊಂದು ಹಂತದಲ್ಲೂ ಕಟ್ಟಿದಂತ ತೆರಿಗೆ ಹಣ ಈ ಬಜೆಟ್ ಗಳ ಮುಖಾಂತರ ಭ್ರಷ್ಟರ ಕೈ ಸೇರ್ತಾ ಇದೆ. ಇದು ಭಯಂಕರ ಖೇದಕರ ಅನ್ನುವಂಥದ್ದು ನನ್ನದೊಂದು ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು ಮಾಹಿತಿಗಾಗಿ. ಥ್ಯಾಂಕ್ ಯು.